ಮಾತನಾಡುವ ಮುನ್ನ ಬಳಸುವ ಪದದ ಅರಿವಿರಲಿ. ಆ ಪದ ಬಳಸಿದ ನಂತರ ಅದು ಇನ್ನೊಬ್ಬರನ್ನು ನೋಯಿಸದಿರಲಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಪುಟಾಣಿ ವ್ಲಾಗ್. ಇವತ್ತಿಂದ ನನಗೆ ಕಾಲೇಜಿಗೆ ರಜೆ, ಅದಕ್ಕೆ ಲೇಟಾಗಿ ಎದ್ಬಿಟ್ಟೆ. ಎದ್ದಿ ನೀರು ಕುಡಿದು ರೂಮ್ ಕ್ಲೀನ್ ಮಾಡೋದಕ್ಕಂತ ಬಂದೆ. ಯಾಕಂದರೆ ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ನ ರೂಮ್ನ ಫುಲ್ ಮೆಸ್ಸಿಯಾಗಿ ಇಟ್ಕೊಂಡಿರ್ತೀನಿ. ಟಿಫನ್ ಮಾಡೋ ಟೈಮ್ ಆಗೋಗಿತ್ತು. ಅನ್ನನ ತಿನ್ನ ಮನೇಲಿ ನನಗೆ ಹೇಳೋ ಸಣ್ಣ ಪುಟ್ಟ ಕೆಲಸನ ಮಾಡಿ ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ಅಂತ ಫ್ರೆಶ್ ಅಪ್ ಆಗಿ ಬಂದು ಊಟ ಮುಗಿಸ್ಕೊಂಡು ಅಮ್ಮ ಒಂದು ತೋಟದ ಹತ್ರ ಒಂದು ರೌಂಡ್ ಹಾಕೊಂಡು ಬಾ ಹೋಗು ಅಂತ ಹೇಳಿದ್ರು. ಸೊ ತೋಟದ ಹತ್ರ ಹೋಗಿ ರೌಂಡ್ ಹಾಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ತೋಟದಲ್ಲಿ ಒಂದು ಪುಟ್ಟು ಹಣ್ಬೆ ಬಿಟ್ಟಿತ್ತು. ಅದನ್ನು ಕೀಳಕ್ಕಂತೂ ಆಗಲಿಲ್ಲ. ಅಲ್ಲಿ ಬಿದ್ದಿದ್ದ ಕಾಯಿನ ಎತ್ಕೊಂಡು ಮನೆಗಂತ ಬಂದೆ. ಏನಂದರೆ, ಕಷ್ಟ ಆದರೆ ಇಷ್ಟಪಡಬಾರ್ದಂತೆ, ಇಷ್ಟ ಆದರೆ ಕಷ್ಟ ಆದರೂ ಬಿಡಬಾರ್ದಂತೆ. ಅಲ್ಲಿಂದ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟಿಗೆ ನನ್ನ ಅಮ್ಮ ಮಾಡಿದ ಅನ್ನ ಸಾಂಬಾರನ್ನ ತಿಂದೆ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.